ವಾಗಿಯೂ ಮೇಷರಾಶಿಗೆ ಹೇಗಿರುತ್ತೆ ಏಪ್ರಿಲ್ ತಿಂಗಳು ಅನ್ನುವಂಥದ್ದು, ಅವರ ಆರೋಗ್ಯ, ರಿಲೇಶನ್ಶಿಪ್, ಹಾಗೆ ಅವರ ಕರಿಯರ್ ಮತ್ತು ಏನ್ ಗೈಡೆನ್ಸ್ ಸಿಗತ್ತೆ ಅಂತ. ಈಗ ಮೊದಲನೇದಾಗಿ ಆರೋಗ್ಯದ ವಿಚಾರಕ್ಕೆ, ಎರಡನೇದು ಬಂದು ರಿಲೇಶನ್ಶಿಪ್ ವಿಚಾರಕ್ಕೆ, ಮೂರನೇದು ಬಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ 3 ಕಾರ್ಡ್ಗಳನ್ನು ನಾವು ತೆಗೆದಿದ್ದೀವಿ. ಸೊ ಮೊದಲನೇದು ಆರೋಗ್ಯದ ವಿಚಾರ ಇಲ್ಲಿ ಪಾಸಿಟಿವ್ ಆದಂತಹ ಒಂದು ಆರೋಗ್ಯವನ್ನು ನೋಡಬಹುದು ನೀವು ಅಂತ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಹೆಚ್ಚು ಆರೋಗ್ಯದ ಸಮಸ್ಯೆಗಳು ಬರಲ್ಲ. ಆದರೆ ಮಾನಸಿಕವಾಗಿ ನೀವೇನು ತೊಂದರೆಗೆ ಒಳಗಾಗಿರ್ತೀರಾ ಅಂತ ಹೇಳಿದ್ರೆ ಕನ್ಫ್ಯೂಷನಲ್ಲಿ ಇರ್ತೀರಾ. ಅಂದರೆ ಯಾವುದಾದ್ರೂ ಡಿಸಿಷನ್ ತಗೊಳ್ಬೇಕು ಅಥವಾ ಬೇಡ, ಎಲ್ಲಾದರೂ ಶಿಫ್ಟ್ ಮಾಡಬೇಕಾ, ಅದೇ ಒಂದು ದೊಡ್ಡ ಯೋಚನೆ, ಮಾಡಲಾ ಬೇಡವಾ ಈ ಥರ ಒಂದು ಮಾನಸಿಕ ಗೊಂದಲಗಳು, ಈ ಮಾನಸಿಕವಾದಂತಹ ಗೊಂದಲಗಳಲ್ಲಿ ನೀವಿರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಮೇಷರಾಶಿಯವರು ನಿಮ್ಮ ಇಂಟ್ಯೂಷನ್ನ ನೀವು ಬೆಲೆ ಕೊಡಬೇಕು. ನಿಮ್ಮ ಗಟ್ ಫೀಲ್ ಅಂತ ಹೇಳ್ತಿರ್ತೀವಿ. ಸೊ ಆ ಗಟ್ ಫೀಲ್ ಏನು ಹೇಳುತ್ತೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ. ಸ್ಪಿರಿಚುವಲ್ ಅವೇರ್ನೆಸ್ ನಿಮ್ಗೆ ಇದ್ದಾಗ, ಅಂದರೆ ಒಂದು ದೈವ ಭಕ್ತಿ ಇರ್ಬೋದು, ಅಥವಾ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ದೈವ ಭಕ್ತಿ ಅಂತಾನೂ ನಾವು ತಗೊಳ್ಬೇಕಾಗಿಲ್ಲ. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು, ಅಥವಾ ನಿಮ್ಮನ್ನು ನೀವು ಯೋಚನೆಗೆ ಒಳಪಡಿಸ್ಕೊಂಡು ನಿಮ್ಮ ಗಟ್ ಫೀಲ್ ಏನು ಹೇಳುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಸ್ನ ಅಥವಾ ಮದುವೆ ಜೀವನವನ್ನು ನೀವು ಮುಂದುವರಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಕೆಲವು ವಿಚಾರಗಳನ್ನು ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ ಈ ತಿಂಗಳಲ್ಲಿ ಏನು ಮೇಷರಾಶಿಯವರಿಗೆ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಂತ. ಇನ್ನು ಕೊನೆಯದಾಗಿ ಬರುವಂಥದ್ದು ಹಣಕಾಸಿನ ವಿಚಾರಕ್ಕೆ. ಯಾರಾದರೂ ಹೊಸದಾಗಿ ಜಾಬ್ ನೋಡ್ತಾ ಇದ್ದೀರಾ ಅಂದರೆ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಂದರೆ ಬಿಸ್ನೆಸ್ಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಬರುತ್ತೆ. ಹಾಗೆಯೇ ನೀವು ಆ್ಯಕ್ಷನ್ ತಗೊಳ್ಬೇಕು, ಈಗ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದ್ರಿಂದ ನಿಮಗೆ ಪ್ರತಿಫಲ ಹೆಚ್ಚಾಗಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡಿ. ನೀವು ಜಾಬ್ ಬೇಕು ಅಂದರೆ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು. ನೀವು ಇವಾಗ ಆ್ಯಂಕರಿಂಗ್ ಮಾಡ್ತೀರಾ, ಸೊ ನೀವು ನಿಮ್ಮ ಸ್ಕಿಲ್ಸ್, ನಿಮ್ಮ ಮಾತಿನ ಶೈಲಿ ಇರಬಹುದು, ನಿಮ್ಮ ಮಾತಿನ ಒಂದು ನಡವಳಿಕೆ ಇರ್ಬೋದು, ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅದೆಲ್ಲ ನಿಮಗೆ ತುಂಬ ಮುಖ್ಯ. ಸೊ ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದು. ನೀವೇನಾದರೂ ಅಥವಾ ಯಾರೇ ಆದರೂ ಮೇಷರಾಶಿಯಲ್ಲಿ ಹುಟ್ಟೋರು ಅವರ ಫೀಲ್ಡ್ಗೆ ಸಂಬಂಧಿಸಿದ ಹಾಗೆ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ.